ನೇತಾಶರಣ ಅಂಬೇಡ್ಕರ ಚೌಡಯ್ಯನವರ ಜೀವನ ಸಂದೇಶಗಳು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ದಾರಿದೀಪವಾಗಿವೆ ಎಂದು ಶಾಸಕ ಎಚ್.ಟಿ. ಮಂಜು ಹೇಳಿದರು. ಕೃಷ್ಣರಾಜಪೇಟೆ ಪಟ್ಟಣ ತಾಲೂಕಾ ಆಡಳಿತ ಕಾರ್ಯಸಂಘದ ಸಭಾಂಗಣದಲ್ಲಿ ತಾಲೂಕು ಆಡಳಿತವು ಆಯೋಜಿಸಿದ್ದ ನಿಜಶರಣ ಅಂಬೇಡ್ಕರ ಚೌಡಯ್ಯ ಅವರ ಜಯಂತಿ ಸಮಾರಂಭದಲ್ಲಿ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಕಾಯಕಯೋಗಿ ಅಣ್ಣ ಬಸವಣ್ಣನವರ ಪ್ರಮುಖ ಶಿಷ್ಯರಾಗಿ ವಚನ ಕ್ರಾಂತಿಗೆ ಮುನ್ನುಡಿ ಬರೆಯಲು ಕಾರಣರಾಗಿ ಅನುಭವ ಮಂಟಪದಲ್ಲಿ ತಮ್ಮ ವಿಚಾರಧಾರೆಗಳ ಮೂಲಕ ಹೊಸ ಸಂಚಲನವನ್ನ ಮೂಡಿಸಿದ್ದ ನಿಜ ಶರಣ ಅಂಬೇಡ್ಕರ ಚೌಡಯ್ಯ ಅವರು ಮಂಡಿಸಿದ ವಿಚಾರಧಾರೆಗಳು ಸರ್ವಕಾಲಿಕ ಸತ್ಯವಾಗಿವೆ ಎಂದು ತಿಳಿಸಿದ ಶಾಸಕ ಮಂಜು, ಜಾತಿ ಮತ ಪಂಥಗಳಿಂದ ತುಂಬಿರುವ ಇಂದಿನ ಸಮಾಜದಲ್ಲಿ ಅಂಬೇಡ್ಕರ ಚೌಡಯ್ಯ ಅವರ ಸಂದೇಶಗಳು ಶಾಂತಿ ನೆಮ್ಮದಿಯ ಮೂಲಕ ಜೀವನ ನಡೆಸಲು ದಾರಿ ಮಾರ್ಗವಾಗಿವೆ ಎಂದು ಮಂಜು ಹೇಳಿದರು. ಗಣರಾಜ್ಯೋತ್ಸವ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ. ಜನವರಿ 26ರಂದು ಭಾರತ ಗಣರಾಜ್ಯೋತ್ಸವ ಸಮಾರಂಭವನ್ನು ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಿಸೋಣ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರು ಹಾಗೂ ಸ್ವತಂತ್ರ ಹೋರಾಟಗಾರರನ್ನ ಗುರುತಿಸಿ ಸನ್ಮಾನ ಮಾಡೋಣ ಎಂದು ಶಾಸಕರು ಸೂಚನೆ ನೀಡಿದರು. ತಹಸೀಲ್ದಾರ್ ಡಾಕ್ಟರ್ ಅಶೋಕ್, ಪುರಸಭೆ ಚೀಫ್ ಆಫೀಸರ್ ನಟರಾಜ, ಸಮಾಜ ಸೇವಕ ಡಾಕ್ಟರ್ ಶಿವಪ್ಪ, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ದಿವಾಕರ್, ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಸುಮಾರಾಣಿ, ಆನಂದೇಗೌಡ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಜಿತ್, ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಡಾಕ್ಟರ್ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, NK4 ನ್ಯೂಸ್, ಮಂಡ್ಯ. ಯಾವನಾರ ನಮಗೆ ಚಪ್ಪಾಲ್ ಕೊಟ್ಟರೆ ಚಪ್ಪಲಿ ತಗೊಂಡು ಚಪ್ಪಾಲ್ ಕೊಟ್ಟಿಗೆ ಅನ್ನೋ ಒಂದು ವ್ಯಕ್ತಿನಲ್ಲಿ ಅವನು ಚಿತ್ತತನದಿಂದ ಬೆಳೆದಂಥ ವ್ಯಕ್ತಿ. ಅವನು ಯಾವತ್ತು ಸಮಾಜದಲ್ಲಿ ಯಾರು ಏನೇ ಹೇಳಿದ್ರು ಅವನದೇ ಆದ ಸಿದ್ಧಾಂತದಲ್ಲಿ ಚೌಡಯ್ಯ ಬೆಳೆದು ಬಂದಂಥ ವ್ಯಕ್ತಿ. ಒಂದು ಸಾರಿ ಅವನು ಬಸವಣ್ಣನ ಆಸ್ಥಾನದಲ್ಲಿ ಒಂದು ವಚನನ ನಿಲ್ಲಿಸ್ತಾನೆ. ಇಷ್ಟ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗವನ್ನು ಪೂಜೆ ಮಾಡುವವರು ಮೂರ್ಖರಯ್ಯ. ನಾವು ಕಟ್ಟಿದ ಲಿಂಗವನ್ನು ಪೂಜೆ ಮಾಡಿ ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸೋದು ಅತ್ಯಂತ ಒಂದು ಮಹತ್ವ. ಈ ರೀತಿ ನಾವು ಬೆಳೆಯೋದು ಬಿಟ್ಟು ಬೇರೆ ಯಾರ ಒಂದು ಸಾಹಸ ಮಾಡಿ ಅವರ ಒಂದು ನಿಟ್ಟಿನಲ್ಲಿ ನಾವು ಅವರ ಸಹವಾಸದಲ್ಲಿ ಅವರ ಮಾತನ್ನು ಕೇಳಿ ನಾವು ಬೆಳಿಬಾರ್ದು. ನಮ್ಮ ಆತ್ಮ ಮತ್ತು ನಮ್ಮ ನೀತಿ ಮತ್ತು ನಮ್ಮ ಸದ್ಗುಣ ನಮ್ಮದೇ ಆದ ಒಂದು ನೀತಿಯನ್ನು ಹೊಂದಿರಬೇಕು. ಆ ರೀತಿ ಬದುಕು ಸಾಗಿಸೋ ನಿಟ್ಟಿನಲ್ಲಿ ನೀವು ಬೆಳಿಬೇಕು ಅಂತ ಚೌಡಯ್ಯ ಒಂದು ವಚನ ಸಾಹಿತ್ಯದಲ್ಲಿ ಮನವರಿಕೆ ಮಾಡುತ್ತದೆ. ಅವನು ದೋಣಿಯ ಸಾಗಿಸ್ಬೇಕಾದ್ರೆ ಯಾವ ರೀತಿ ಅಂದರೆ, ದೋಣಿ ನಡೀತಾ ಇರಬೇಕಾದ್ರೆ ಒಂದು ಒಳೆಯಲ್ಲಿ ಅತ್ಯಂತ ಸುಳಿಗೆ ಸಿಕ್ಕಿರುವಂಥ ಒಂದು ಸಣ್ಣ ಸ್ಥಿತಿ ಬಂತೈತೆ ಆ ದೋಣಿಗೆ. ಯಾವುದೇ ರೀತಿ ಬಚಾವ್ ಮಾಡುವಂಥದ್ದು ಅವ್ರಿಗೆ ಕಷ್ಟ ಆಗುವಂಥ ಸ್ಥಿತಿ ಬಂದಿದ್ರು ಅದ್ಭುತವಾಗಿ ಒಂದು ದೋಣಿಯಾಗಿ ಏನು ದೋಣಿ ಕೂತಿರೋದು ಒಬ್ಬರಿಗೂ ಏನೇ ತೊಂದರೆ ಆಗೋ ರೀತಿ ಆ ದೋಣಿನ ರಿವರ್ಸ್ ತೆಗೆದು ಬಳಸ್ಕೊಂಡು ಅವನು ಅದ್ಭುತವಾದ ಒಂದು ಪ್ರಾಣ ಉಳಿಸ್ತಾನೆ. ಆ ಒಂದು ಇತಿಹಾಸ ಇವತ್ತೇ ನಮ್ಮ ದೇಶದಲ್ಲಿ ಆವಂಥ ದೋಣಿ ಸಾಗಿಸುವಂಥ ಇತಿಹಾಸ ಸಾಟಿಯಾಗಿ ಯಾರೂ ಇಲ್ಲ ಅನ್ನೋದು ಒಂದು ಇತಿಹಾಸ ಇವತ್ತು ಆಯಿತು. ಅವನಲ್ಲಿ ಒಳ್ಳೆ ನೀತಿ ಏನು ನಮ್ಮಲ್ಲಿ ಒಬ್ಬ ಎದುರಿಸ್ಕೊಂಡು ಒಡೆಯೋರಿಗೆ ಒಡಿಸ್ಕೋಬಾರ್ದು ಅನ್ನೋ ನೀತಿ ಪಾಠ ಐತಲ್ಲ. ಯಾವತ್ತು ಸತ್ಯ ಧರ್ಮ ರೀತಿ ನಡ್ಕೊಳ್ಳೋಣ, ಅದೇ ಆದಾಗ ನಾವು ಖಂಡಿಸಬೇಕು. ಅತ್ಯಾಚಾರಿಗಳನ್ನ ಖಂಡಿತವಾಗಿ ಅವನು ಕ್ರೂರಿಗಳು ಅನ್ನೋ ರೀತಿ ಖಂಡಿಸ್ತಾ ಇದ್ದ ಚೌಡಯ್ಯ. ಅವರ ವಚನ ಸಾಹಿತ್ಯದಲ್ಲಿ ಅದು ಮನವರಿಕೆ ಮಾಡೋಣ. ಯಾಕೆಂದರೆ ಅತ್ಯಾಚಾರಿಗಳನ್ನ ಯಾವತ್ತೂ ಅವನು ಅತ್ಯಂತ ಕ್ರೂರಿಗಳೇ ಅಂತ ತಿಳ್ಕೊಂಡಿದ್ದಂಥ ಮಹಾನ್ ವ್ಯಕ್ತಿತ್ವ ಆ ಚೌಡಯ್ಯನಿತ್ತು ಅಂತ. ತಾಲೂಕಿನ ಅಧಿಕಾರಿ ಬಂಧುಗಳೇ, ಸಮಾಜದ ಬಂಧುಗಳೇ, ನಮ್ಮೆಲ್ಲರಿಗೂ ಸಹ ಅಂಬೇಡ್ಕರ ಚೌಡಯ್ಯನ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಶುಭಾಶಯಗಳು. ನಮಗೆಲ್ಲ ಗೊತ್ತಿರೋ ಹಾಗೆ ಅಂಬೇಡ್ಕರ ಚೌಡಯ್ಯನವರು ಬಸವಣ್ಣ 12ನೇ ಶತಮಾನದಲ್ಲಿ ಬಸವಣ್ಣರ ಸಮಕಾಲೀನ. ಅವರ ಸಂದರ್ಭದಲ್ಲಿ ಬಸವಣ್ಣವರ ವಚನಗಳಿಗೆ ಸ್ವಲ್ಪ ಇಬ್ಬರು ಸಹ ಶ್ರೇಷ್ಠ ವಚನಕಾರರಾಗಿರುವಂಥವರು. ಅವರು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಚೌಡ ದಾಯನಪುರ ಗ್ರಾಮದಲ್ಲಿ ಜನಿಸಿದರು. ಇವರು ಕುಲಕಸುಬು ಅಂಬೇಡ್ಕರ್ ಹುಟ್ಟಿಯಾದ್ದರಿಂದ ಇವರಿಗೆ ಅಂಬೇಡ್ಕರ ಚೌಡಯ್ಯ ನೀರು ಬಂತು. ಬಸವಣ್ಣ ಸಾಕಿದ ಅನುಭವ ಮಂಟಪದಲ್ಲೂ ಸಹ ಇವರು ಪ್ರವೇಶ ಮಾಡಿದ್ರು ಸಹ. ಸಂದರ್ಭದಲ್ಲಿ ಅಲ್ಲಮಪ್ರಭು ಅಕ್ಕಮಹಾದೇವಿ ಮತ್ತು ಶಿವಯೋಗಿ ಸ್ವಾಮಿ ಸಿದ್ದರಾಮೇಶ್ವರ ಹಡಪದ ಅಣ್ಣಪ್ಪರ ಬಹುತೇಕ ಇವರೆಲ್ಲರೂ ಸಹ ಸಮಕಾಲೀನರು. ಇವರು ಸಮಾಜದ ಏಳಿಗೆಗೆ ಮತ್ತು ಸಮಾಜಕ್ಕೆ ಅನೇಕ ಕೊಡುಗೆಗಳು ನೀಡಿದ್ದಾರೆ. ಅವರ ವಚನಗಳು, ಅವರ ತತ್ವಗಳ ಆಧಾರದ ಮೇಲೆ ನಾವು ನೀವು ಸಹ ನಡೆಯೋಣ ಅನ್ನೋ ಹೇಳ್ತಾರೆ. ತಾವೆಲ್ಲರೂ ಸಹ ಈ ಕಾರ್ಯಕ್ರಮದ ಭಾಗಿಯಾಗಿದೆ. ಒಂದು
ಕಾರ್ಯಕ್ರಮ ಭಾಗಿಯಾಗಿ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದ್ವಿ. ಒಳ್ಳೆಯದಾಗಲಿ ಅಂತ ಮಾತು ಹೇಳ್ತಾ ನಾನು ಮಾತು